ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೊಳ್ಳೋಣ. ಅದಕ್ಕಾಗಿ ಇಂದು ಆರಿಸಿಕೊಳ್ಳುವಂಥ ಸತ್ಯವೇದ ಭಾಗವು ಯೆಶಾಯ 38ನೇ ಅಧ್ಯಾಯ ವಚನ 17 ಹೀಗೆ ಬರೆದಿದೆ. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನನ್ನ ಆತ್ಮವನ್ನ ನಾಶ ಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿಬಿಟ್ಟಿದ್ದೀ ಎಂಬುದಾಗಿ. ಈ ಒಂದು ವಾಕ್ಯದ ಆಧಾರದ ಮೇಲೆ ನನ್ನ ಆತ್ಮವನ್ನ ದೇವರು ರಕ್ಷಿಸಿದ್ದಾನೆ ಎಂಬುದಾಗಿ. ಯಾಕೆ ರಕ್ಷಿಸಿದ್ದಾನೆ? ಅದು ಆತನ ಪ್ರೀತಿಯೇ. ಅದಕ್ಕಾಗಿ ನನ್ನ ಆತ್ಮವನ್ನ ಆತನು ರಕ್ಷಿಸಿದ್ದರಿಂದ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಆತನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ಆ ರಕ್ಷಣೆಯನ್ನ ನಾವು ಕಾಯ್ದುಕೊಳ್ಳುತ್ತೇವೆ. ಒಂದು ಸಾರಿ ಯೇಸುವನ್ನ ನಂಬಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಆತನ ಮಾರ್ಗದಲ್ಲಿ ನಡೆಯುವಾಗ ನಾವು ಆ ರಕ್ಷಣೆಯ ಅನುಭವವನ್ನು ಹೊಂದಿಕೊಳ್ಳುತ್ತೇವೆ. ಆ ರಕ್ಷಣೆ ಯಾವಾಗಲೂ ಕೂಡ ನಾವು ಕಾಪಾಡಿಕೊಳ್ಳುವುದಕ್ಕೆ ಸದಾಕಾಲ ಆತನ ಸನ್ಮಾರ್ಗದಲ್ಲಿ ನಾವು ಜೀವಿಸಬೇಕು. ಒಂದು ಸಾರಿ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ತಿಳಿದು ನಾನು ನನ್ನ ಸ್ವಇಚ್ಛೆಯಲ್ಲಿ ಜೀವಿಸಿ ಯಾವುದೇ ರೀತಿಯಲ್ಲಿ ಜೀವಿಸಿದ್ರೂ ಕೂಡ ಆ ರಕ್ಷಣೆ ನನ್ನೊಂದಿಗೆ ಇರ್ತದೆ. ಯೇಸು ನನ್ನನ್ನು ಪ್ರೀತಿ ಮಾಡ್ತಾನೆ ಅನ್ನುವ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದೆಯಾದರೆ ಆ ರಕ್ಷಣೆ ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ಪ್ರಿಯರೇ, ಆ ರಕ್ಷಣೆ ಆತನ ಪ್ರೀತಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ನೀನು ಮಾಡಬೇಕಾಗಿದ್ದು ಪ್ರತಿ ಕ್ಷಣ ಆತನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕು. ಅದಕ್ಕಾಗಿಯೇ ಆತನು ತನ್ನ ಪ್ರಾಣವನ್ನು ನಮಗಾಗಿ ನಿಮಗಾಗಿ ಕೊಟ್ಟು ಆ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಒಂದ್ಸಾರಿ ಆಲೋಚನೆ ಮಾಡೋಣ. ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತೇವೆ, ನಿಜ. ಅದನ್ನು ನಾವು ಕಾಪಾಡಿಕೊಳ್ತಾ ಇದ್ದೇವಾ? ಇವತ್ತು ಕೂಡ ಮೊದಲಿನಿಂದ ಇರುವಂಥ ಅನುಭವ ಈಗಿದೆಯಾ? ಪ್ರಾರಂಭದಲ್ಲಿದ್ದಂಥ ಒಂದು ಜೀವಿತ ಈಗಿದೆಯಾ ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ. ಕೀರ್ತನೆಗಳು 32:5 ಈಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಹೌದು ಪ್ರಿಯರೇ, ನಮ್ಮ ಪಾಪಗಳನ್ನು ಅಪರಾಧಗಳನ್ನು ಪರಿಹರಿಸಿದ ಆತನು ಯೇಸು ಕ್ರಿಸ್ತನೇ. ಆ ಪಾಪ ಅನ್ನುವಂಥ ಭಾರವನ್ನು ಆತನು ತೆಗೆದುಹಾಕಿದ್ದಾನೆ. ಆ ಪಾಪದ ಭಾರ ನಮ್ಮ ಮೇಲೆ ಇತ್ತು, ನಮ್ಮ ಭಾರವನ್ನು ಆತನು ಹೊತ್ತುಕೊಂಡಿದ್ದಾನೆ. ಆ ಪಾಪ ತಾನು ಹೊತ್ತುಕೊಂಡು ಈಗ ಶಿಲುಬೆಯ ಮರಣವನ್ನು ಹೊಂದಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯರೇ, ನಾವು ಯಾವ ರೀತಿಯಲ್ಲಿ ಆತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು, ಎಷ್ಟರ ಮಟ್ಟಿಗೆ ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಾಗ ನಿಜವಾಗಲೂ ಕೂಡ ನಾವು ಎಷ್ಟೋ ಕೃತಜ್ಞತೆ ಉಳ್ಳವರಾಗಿ, ಲೆಕ್ಕಕ್ಕೆ ಹೌದು ಇಡಿಸಲಾಗದಷ್ಟು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸ್ತಾ ಇದ್ದೇವ. ಯಾಕಂತ ಹೇಳಿದ್ರೆ ನಮ್ಮ ಪಾಪಗಳನ್ನು ಆತನು ತೆಗೆದುಹಾಕಿದ್ದಾನೆ. ನಮ್ಮ ದೋಷಗಳನ್ನು ತೆಗೆದುಹಾಕಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಲೂಕ 1ನೇ ಅಧ್ಯಾಯ ವಚನ 47 ಕೂಡ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಯಾವಾಗ ನಮ್ಮ ಪಾಪಗಳು ನಮ್ಮ ದೋಷಗಳು ಪರಿಹರಿಸಲ್ಪಟ್ಟಿದೆಯೋ ಆಗ ನಿನ್ನ ಜೀವಿತದಲ್ಲಿ ಉಲ್ಲಾಸವೂ ಬರ್ತದೆ. ನಾವು ಬಿಡುಗಡೆ ಆಗಿದ್ದೇವೆ, ಅದಕ್ಕಾಗಿ ನಾವು ಉಲ್ಲಾಸದಿಂದಿದ್ದೇವೆ. ಒಂದ್ಸಾರಿ ಆಲೋಚನೆ ಮಾಡಿಕೊಳ್ಳೋಣ. ನಾವು ನಿಜವಾಗಲೂ ಕರ್ತನಲ್ಲಿ ಉಲ್ಲಾಸಗೊಂಡಿದ್ದೇವ? ಆತನ ರಕ್ಷಣೆ, ಆತನ ಒಂದು ನಿತ್ಯ ಜೀವ, ಆತನ ಒಂದು ಸಂತೋಷ ಸಮಾಧಾನವನ್ನು ಹೊಂದಿಕೊಂಡು ನಾವು ಉಲ್ಲಾಸಗೊಂಡಿದ್ದೇವ? ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಾವಿನ್ನು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತುಕೊಳ್ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಇನ್ನೂ ಬಲವಾಗಿ ನಾವು ಬೆಳಿಬೇಕಾಗಿದೆ. ಒಂದು ಸಾರಿ ಆಲೋಚನೆ ಮಾಡೋಣ. ನಮ್ಮ ಒಂದು ಜೀವಿತ ಹೇಗಿದೆ, ನಮ್ಮ ಒಂದು ಆತ್ಮಿಕ ಜೀವಿತದ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿಯಾಗಿ
ಯೆಶಾಯ 12:2 ವಚನದಲ್ಲಿ ಹೀಗೆ ಬರೆದಿದೆ, ಇಗೋ ದೇವರೇ ನನ್ನ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು, ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾದನು ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ಹಾಗಾದರೆ ಆ ರಕ್ಷಣೆಯನ್ನು ನಾವು ಹೊಂದ್ಕೊಂಡಿದ್ದೇವೆ. ಹೊಂದ್ಕೊಳ್ಳೋದು ಮುಖ್ಯ ಅಲ್ಲ, ಇಲ್ಲಿ ಗಮನಿಸುವಂಥ ಒಂದು ಸತ್ಯ ಸಂಗತಿ, ಅದನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ. ದೇವರು ಒಬ್ಬ ತಾಯಿಗೆ ಒಂದು ಮಗುವನ್ನು ಕೊಡುವಾಗ ಆ ತಾಯಿ ಆ ಮಗುವನ್ನು ಕಾಪಾಡ್ತಾಳೆ. ಇಲ್ಲಿವರೆಗೆ ತನ್ನ ಪ್ರಾಣ ಇರುವ ತನಕ ಆ ಮಗುವಿನ ಮೇಲೆ ಮಮತೆಯನ್ನು ಇಡ್ತಾಳೆ. ಆ ಮಗುವಾಗಿ ಇರಲ್ಲ, ಆ ಮಗು ಮುಂದೆ ಯೌವನಸ್ಥನಾಗ್ತಾನೆ, ಆತನು ಕೂಡ ಮುಂದೆ ತಂದೆ ಆಗ್ತಾನೆ, ಆದರೂ ಕೂಡ ತಾಯಿಗೆ ಮಗನೇ. ಅದೇ ರೀತಿಯಲ್ಲಿ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ರಕ್ಷಣೆ ಎಲ್ಲಿವರೆಗೆ ಕಾಪಾಡ್ಕೊಳ್ಬೇಕಂತ ಹೇಳಿದ್ರೆ, ನಿನ್ನ ಕೊನೆಯ ಉಸಿರಿರುವ ತನಕ. ಅನೇಕರು ನಾವು ರಕ್ಷಣೆ ಹೊಂದಿದ್ದೇವೆ, 10 ವರ್ಷದಿಂದ 20 ವರ್ಷದಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ಆದರೆ ಇವತ್ತು ಅವ್ರ ಜೀವಿತ ಏನಾಗಿದೆ? ಲೋಕದ ಜೀವಿತ ಆಗಿದೆ. ಲೋಕದಲ್ಲಿ ಅವರು ಸೇರಿಕೊಂಡಿದ್ದಾರೆ, ಲೋಕದಲ್ಲಿ ಸೇರಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಆತನೇ ನನಗೆ ರಕ್ಷಕನು. ಹಾಗಾದ್ರೆ ಇವತ್ತು ನಿಜವಾಗಲೂ ಆ ಯೇಸು ಸ್ವಾಮಿ ನಿನಗೆ ರಕ್ಷಕನಾಗಿದ್ದಾನ? ಆ ರಕ್ಷಣೆಯ ಅನುಭವ ನೀನು ಕಾಪಾಡಿಕೊಂಡು ಹೋಗ್ತಾ ಇದೆಯಾ? ಆ ರಕ್ಷಣೆ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ ಎಂಬುದಾಗಿ. ಆ ಸೇದಿದ ನೀರು ನೀನು ಮಾತ್ರ ಅಲ್ಲ, ಅನೇಕರಿಗೆ ಅದು ಕೊಡಬೇಕಾಗಿದೆ. ಅನೇಕರಿಗೆ ಆ ರಕ್ಷಣೆಯ ಅನುಭವ ಇಲ್ಲದಂಥವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಭೆಯಲ್ಲಿ, ನಿನ್ನ ಬಂಧು ಬಾಂಧವರಲ್ಲಿ ಇರ್ಬೋದು. ಆ ಬಾವಿಯಿಂದ ಸೇದಿದಂಥ ನೀರು ಇವತ್ತು ರಕ್ಷಣೆಯ ನೀರು, ಆ ರಕ್ಷಣೆಯ ವಾಕ್ಯ, ನಿತ್ಯ ಜೀವದ ವಾಕ್ಯ ಅನೇಕರಿಗೆ ನಾವು ಕೊಡಬೇಕಾಗಿದೆ. ಒಂದು ವೇಳೆ ಕೊಡದೆ ಹೋದರೆ ಆ ರಕ್ಷಣೆಯೊಂದಿಗೆ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸ್ತೇವೆ. ಆದರೆ ಪ್ರಿಯರೇ, ಆ ರಕ್ಷಣೆಯ ಅನುಭವ, ಆ ರಕ್ಷಣೆಗೆ ಬರಲಿಕ್ಕೆ ಮಾರ್ಗ ನೀನು ಇತರರಿಗೆ ತೋರಿಸುವುದಾದರೆ ನಿಜವಾಗಲೂ ನೀನು ಆಶೀರ್ವಾದವನ್ನು ಹೊಂದಿದಂಥ ಮಗಳು ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಆ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವಾ? ಒಂದು ಸಾರಿ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಯೇಸು ಸ್ವಾಮಿ ನಮ್ಮ ಆತ್ಮಗಳನ್ನು ರಕ್ಷಿಸಿದ್ದಾನೆ. ಹಾಗಾದರೆ ಇತರರ ಆತ್ಮಗಳ ವಿಷಯದ ಭಾರ ನಮಗೆ ಕೊಟ್ಟಿದ್ದಾನೆ. ಒಂದು ವೇಳೆ ಅದನ್ನು ಅಲಕ್ಷ್ಯ ಮಾಡಿ ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಕುಟುಂಬ ರಕ್ಷಣೆ ಹೊಂದಿದೆ ಎಂಬುದಾಗಿ ನಾವು ಹಾಗೆ ಸಮಯ ಕಳೆಯುವುದಾದರೆ ಒಂದು ದಿನ ದೇವರ ಮುಂದೆ ನಿಂತ್ಕೊಳ್ತೇವೆ. ಖಂಡಿತವಾಗಿ ದೇವರು ನಮಗೆ ಪ್ರಶ್ನೆಯನ್ನು ಕೇಳ್ತಾನೆ, ನೀನು ರಕ್ಷಣೆ ಹೊಂದಿದಿ, ದೇವರ ಒಂದು ಮಾರ್ಗದಲ್ಲಿ ಇದ್ದಿದ್ದೆ ನಿಜ, ಆದರೆ ಎಷ್ಟು ಜನಗಳಿಗೆ ಆ ರಕ್ಷಣೆಯ ಅನುಭವಕ್ಕೆ ನಡೆಸಿದ್ದೆ ಎಂಬುದಾಗಿ ಒಂದೇ ಒಂದು ಪ್ರಶ್ನೆ ಆತನು ಕೇಳುತ್ತಾನೆ. ಆ ಪರಲೋಕವನ್ನು ತಪ್ಪಿಸಿಕೊಳ್ಳುವಂಥ ಅವಕಾಶ ಇಲ್ಲಿರ್ತದೆ. ಅದಕ್ಕಾಗಿ ಪ್ರಿಯರೇ, ನಾವು ರಕ್ಷಣೆ ಹೊಂದಿದ್ದೇವೆ. ಆ ರಕ್ಷಣೆ ಇತರರಿಗೂ ಕೂಡ, ಆ ರಕ್ಷಣೆ ಮಾರ್ಗ ಇತರರಿಗೂ ಕೂಡ ತಿಳಿಸುವುದಾದರೆ ಖಂಡಿತವಾಗಿ ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ದೇವರು ಆ ರೀತಿಯಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥಿಸುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಿನ್ನ ರಕ್ಷಣೆಯನ್ನು ಕೊಟ್ಟಿದ್ದಿ. ಅದನ್ನು ನಾವು ಕಾಪಾಡಿಕೊಳ್ಳುವುದು ಮಾತ್ರವಲ್ಲ, ಆ ರಕ್ಷಣೆ ಮಾರ್ಗಕ್ಕೆ ಅನೇಕರನ್ನು ತರಲಿಕ್ಕೆ ನಮ್ಮನ್ನು ಉಪಯೋಗಿಸಿಕೊಳ್ಬೇಕಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ, ಆಮೇನ್.